ಎಸ್ ಮೇಡಮ್, ನಿಮ್ಮ ಅಂದರೆ ಪಾತ್ರಗಳ ಮುಖಾಂತರ ನಿಮ್ಮನ್ನು ಬೇರೆ ಬೇರೆ ಪಾತ್ರಗಳ ಮುಖಾಂತರ ನೋಡಿರುವಂಥದ್ದಾದರೆ, ಬಟ್ ಇದರಲ್ಲಿ ನೀವೇ ಕಾಣಲ್ಲ, ಬರೀ ಪಾತ್ರ ಕಾಣುತ್ತೆ. ಸೊ ಒಂದಿಷ್ಟು ನೋಡಿದರೆ ಹಂಗೆ ಅನಿಸುತ್ತೆ. ಸೊ ನಿಮ್ಮನ್ನು ಹುಡುಕುವಂಥ ಅಭಿಮಾನಿಗಳಿಗೆ ಭೈರಾದೇವಿ ಏನಾಗಿ ಕಾಣಿಸ್ತಾರೆ ಅಂತ. ಸುಳ್ಳು, ನಾನು ಕಾಣಿಸ್ತೀನಿ. ಇಲ್ಲ, ನೀವು ಅಲ್ಲ, ನಿಮಗೆ ನೀವು ನೋಡ್ತಾ ಇರೋದು ಇಷ್ಟೇ ನೋಡ್ತಾ ಇದ್ದೀರಾ. ಇನ್ನೂ ತುಂಬಾ ಹಲವಾರು ಪಾತ್ರಗಳು ನಂದಿದೆ, ಅದು ಸಸ್ಪೆನ್ಸ್ ಆಗಿದೆ. ಸೊ ನಿಮಗೆ ಅಕ್ಟೋಬರ್ 3ಗೆ ನಿಮ್ಮ ಎಲ್ಲ ಕ್ವೆಶನ್ಗೂ ಆನ್ಸರ್ ಸಿಗುತ್ತೆ. ಎಷ್ಟು ಶೇಡಲ್ಲಿ ನೀವು ಕಾಣಿಸ್ಕೊಳ್ತೀರಿ? ಹೇಳ್ಬಾರ್ದು ಅಂತ ಹೇಳಿದ್ದಾರೆ, ನಾನು ಏನು ಮಾಡಲಿ. ನಮ್ಮ ಶ್ರೀಜಯ್ ಅವರು ಹೇಳಿದ್ದಾರೆ, ಮೇಡಮ್ ಸಿನಿಮಾದ ಬೇರೆ ಏನು ಹೇಳಂಗಿಲ್ಲ, ನೀವು ಇಷ್ಟೇ ಹೇಳಬೇಕು ಅಂತ. ಎಷ್ಟು ಸ್ಮಶಾನದಲ್ಲಿ ಶೂಟಿಂಗ್ ಮಾಡಿದ್ರಿ. ಸೊ ಈ ಮುಂಚೆ ಶೂಟಿಂಗ್ ಮಾಡೋಕ್ಕೂ ಮುಂಚೆ ಏನಾದರೂ ಒಂದು ಪ್ರಿಪ್ರೇಷನಿಗೆ ಪ್ಲ್ಯಾನ್ ಆಗಿರ್ಬೋದು, ಹೋಗಿರುವಂಥದ್ದಾಗಿರ್ಬೋದು. ಈ ಸ್ಮಶಾನಕ್ಕೆ ಹೋದಾಗ ಒಂದು ನೀರವ ಮೌನ ಇರುತ್ತೆ, ಒಂದು ಬೇರೆದೇ ಭಾವನೆ ಕಾಡುತ್ತೆ. ನಿಮ್ಗೆ ಅಲ್ಲಿ ಹೋದಾಗ ಕಾಡಿದ್ದೇನು ಮೇಡಮ್? ಅಂದರೆ ನನಗೆ ಮುಖ್ಯವಾಗಿ ಫಸ್ಟ್ ಒಂದು ಭಯ ಇತ್ತು. ನನಗೆ ತುಂಬ ಭಯ, ಹೇಳಿದ್ನಲ್ಲ, ಈ ನೆಗೆಟಿವ್ ಎನರ್ಜಿ ಇದ್ರದ್ದು ಬಹಳನೇ ನನಗೆ ಒಂಥರ ಟೆನ್ಷನ್ ಜಾಸ್ತಿ. ಯಾಕಂದ್ರೆ ನಾನು ತುಂಬ ಎಕ್ಸ್ಪೀರಿಯನ್ಸ್ ಆಗೋಗಿದೆ. ಸ್ಮಶಾನ ಅಂದಿದ ತಕ್ಷಣ ನಾನು ಹೇಳಿದೆ ಸೆಟ್ ಹಾಕ್ಬಿಡಿ ಅಂದೆ ಡೈರೆಕ್ಟ್ರಿಗೆ. ಸೆಟ್ ಹಾಕಿ ಅಂದಾಗ ಒಂದ್ಸಲ ಸೆಟ್ ಹಾಕಿದ್ರೆ ಆ ರಾ ಫೀಲ್ ಬರಲ್ಲ ಅಂದರು. ಮತ್ತು ಏನು ಮಾಡಲಿ, ನಾನು ಸ್ಮಶಾನಕ್ಕೆ ಬರಲ್ಲ ಅಂದೆ. ನನಗೆ ತುಂಬ ಭಯ ಇದೆ, ನನಗೆ ಈ ದೆವ್ವಗಳು ಎಲ್ಲ ಅಂದರೆ ತುಂಬ ಭಯ, ನಾನು ಬರಲ್ಲ ಅಂದೆ. ಅದಕ್ಕೆ ಇಲ್ಲ ಮೇಡಮ್, ಹೆಂಗೋ ರಿಕ್ವೆಸ್ಟ್ ಮಾಡಿ ಲಾಸ್ಟಿಗೆ ಸೆಟ್ ಅಂತಲೇ ಅಂದ್ಕೊಂಡಿದ್ವಿ. ಕೊನೆಗೆ ನಮ್ಮ ಡೈರೆಕ್ಟ್ರು ಇಲ್ಲ ರಾ ಫೀಲ್ ಬೇಕು, ಅದು ರಾ ಫೀಲ್ ಸ್ಮಶಾನಕ್ಕೆ ಹೋದ್ರೇ ಬರೋದು. ನಾನು ಹೇಳಿದೆ, ನೋಡಿ ನಂದು ನಾರ್ಮಲ್ ಗೆಟಪ್ಪು ಅಲ್ಲ, ಆ ಥರ ಕಾಳಿ ಗೆಟಪ್ಪು, ಆ ಅಗೋರಿ ಗೆಟಪ್ ಹಾಕೊಂಡು ನಾನು ಸ್ಮಶಾನಕ್ಕೆ ಹೇಗೆ ಬರೋದು, ನಂಗೆ ತುಂಬ ಭಯ ಆಗುತ್ತೆ. ಆ ಕಾಳಿ ಗೆಟಪ್ ಹಾಕಿ ನಾನು ಹಿಂಗೆ ಮಿರರ್ ನೋಡಿದೆ, ನಾನೇ ಹೆದರ್ಕೊಂಡೆ, ಅಯ್ಯೋ ಈ ಗೆಟಪ್ಪಲ್ಲಿ ನಾನು ಹೋಗ್ಲಾ ಸ್ಮಶಾನಕ್ಕೆ ಅಂತ. ಫಸ್ಟೇ ನಾನು ಯಾವಾಗಲೂ ಶೂಟಿಂಗ್ ಸ್ಟಾರ್ಟ್ ಆಗುವಾಗ ಮೊದಲನೇ ದಿವಸ ಅಂದರೆ ಎಲ್ಲೇ ಶೂಟಿಂಗ್ ಇದ್ರೂ ಆ ಸ್ಪಾಟಿಗೆ ನಾನೇ ಹೋಗೋದು. ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ ಕೇಳ್ತಾರೆ, ಒಂದು ಕೆಲಸ ಮಾಡಿ ಮೇಡಮ್, ನೀವು ಬರುವಾಗ ಒಂದು ಬಕೆಟ್ನು ಪರ್ಕೆನೂ ತೊಗೊಂಡು ಬನ್ನಿ, ಗುಡ್ಸ್ಬೋದು, ಕ್ಲೀನ್ ಮಾಡ್ಬೋದಲ್ಲ. ಅಂದರೆ ಅಷ್ಟು ಬೇಗ ನಾನು ಸೆಟ್ಟಲ್ಲಿ ಇರ್ತೀನಿ. ಸೊ ಅವತ್ತು ಭೈರಾದೇವಿ ಮೊದಲನೇ ದಿವಸ ಕೂಡ ನಾನು ಫಸ್ಟ್ ಹೋಗಿದ್ದೆ ಸ್ಮಶಾನಕ್ಕೆ. ಹೋಗಿ ನೋಡಿದೆ, ಸಖತ್ ಭಯ ಆಯಿತು. ಅಯ್ಯೋ ಏನು ಸೌಂಡೇ ಇಲ್ಲ, ಇಲ್ಲಿ ಶೂಟಿಂಗ್ ಮಾಡಬೇಕಾ ನಾವು ಅಂತ. ಇಳ್ದವಳು ಕೂಡ ಕಾರಲ್ಲಿ ಹೋಗಿ ಕೂತ್ಬಿಟ್ಟೆ, ಎಲ್ಲರೂ ಬರಲಿ ಆಮೇಲೆ ನಾನು ಕ್ಯಾರವ್ಯಾನ್ಗೆ ಹೋಗಿ ರೆಡಿ ಆಗ್ತೀನಿ ಅಂತ. ಸೊ ಎಲ್ಲ ಬಂದಮೇಲೆ ನಾನು ಕ್ಯಾರವ್ಯಾನ್ಗೆ ಹೋಗಿ ರೆಡಿ ಆಗಿದ್ದು. ಒಂದು ಸಲ ಮೇಕಪ್ ಅದೇನು ಅವತಾರ ಹಾಕ್ಕೊಂಡೆ ನಾನು. ಹಂಗೆ ಇಳಿತಾ ಇದ್ದಾಗೆ ನನಗೆ ಏನೋ ಗೊತ್ತಿಲ್ಲ, ನನಗೆ ಎಲ್ಲ ಮರ್ತೋಯ್ತು ನನಗೆ. ಸೊ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಅದಾದಮೇಲೆ ಬಹಳಷ್ಟು ಇದೆ ಹೇಳೋಕ್ಕೆ, ಎಲ್ಲ ಒಂದೊಂದೇ ಮತ್ತೇನೋ ಹೇಳಿದ್ರಿ, ನೀವು ಕೇಳಿದ್ರಿ. ಅದೇ ಅಂದರೆ ಈಗ ಜರ್ನಿನ ಹಿಂಗೆ ಶುರು ಆದಾಗ ಪಾತ್ರಗಳಿಗೆ ಒಗ್ಗಿಕೊಳ್ಳುವಂಥ ಸಂದರ್ಭ ಬಂದಾಗ ಎಂಥ ಚಾಲೆಂಜಸ್ ಇರುತ್ತೆ ಅಂತ ಅದನ್ನೇ ಕೇಳಿದೆ. ಈ ಪಾತ್ರದ ಬಗ್ಗೆ, ಈ ಭೈರಾದೇವಿಗಿದ್ದಂಥ ಚಾಲೆಂಜ್ ಬಗ್ಗೆ ಹೇಳಿದ್ರಿ. ಸೊ ಜೊತೆಗೆ ಅದೇ ಮೇಡಮ್, ಮತ್ತು ಇನ್ನೊಂದು ಈ ಅದರಲ್ಲಿ ಸ್ಮೋಕ್ ಮಾಡೋದಿತ್ತಲ್ಲ, ನನಗೆ ಭಾಳನೇ ಕಷ್ಟ ಆಯ್ತು ಅದು. ಯಾಕಂದರೆ ನನಗೆ ಇಲ್ಲಿ ರಿಹರ್ಸಲ್ ಸ್ಟಾರ್ಟ್ ಮಾಡಿದ್ರು. ಯಾರು? ನಮ್ಮ ಡೈರೆಕ್ಟರ್ ಶ್ರೀಜಯ್ ಮತ್ತು ನನ್ನ ಅಣ್ಣ. ಹಿಂಗೆ ಸೇದ್ಬೇಕು ನಿನಗೆ ಸೇದಕ್ಕೆ ಬರಲ್ಲ ಅಂತ. ನಾನು ಹೇಳಿದೆ, ಬೇರೆ ಏನಾದರೂ ತಂದು ಚೀಟ್ ಮಾಡಿ ಅಲ್ಲ ಅಂತ. ತೆಗೆದು ಇಲ್ಲ ಮೇಡಮ್, ರಾ ಬೇಕು ಮೇಡಮ್. ನಮ್ಮ ಡೈರೆಕ್ಟ್ರು ತೆಗೆದ್ರು ಸಿಗರೇಟ್, ಸೇದಿ ಅಂದರು. ನಾನು ಹೆಂಗೆ ಸೇದ್ಲಿ ನನಗೆ ಗೊತ್ತಿಲ್ಲ. ಒಂದೇ ಒಂದು ಸಲ ಮಾತ್ರ ನಮ್ಮ ಅಪ್ಪ ತುಂಬ ಸ್ಮೋಕ್ ಮಾಡೋರು, ನನಗೆ ಆ ಸ್ಮೆಲ್ ಅಂದ್ರೇ ಆಗೋದಿಲ್ಲ. ಸೊ ನಮ್ಮ ಅಪ್ಪನ್ನ ಸ್ಮೋಕ್ ಮಾಡೋದು ನಿಲ್ಲಿಸ್ಬೇಕು ಅಂತ ಒಂದು ಸಲ ಅಪ್ಪಂದು ಸಿಗರೇಟ್ ತೆಗೆದು ಸೇದ್ಬಿಟ್ಟಿದ್ದೆ. ನೀವು ಸೇದ್ತೀರಾ ಡ್ಯಾಡಿ, ನೋಡಿ ನೀವು ಸೇದ್ರೆ ನಾನು ಸೇದ್ತೀನಿ, ಸೇದ್ತೀರಾ ನೀವು ನಿಲ್ಸಕ್ಕೋಸ್ಕರ. ಅವತ್ತು ನಮ್ಮ ತಂದೆ ಸ್ಮೋಕ್ ಮಾಡೋದನ್ನ ಸ್ಟಾಪ್ ಮಾಡಿಬಿಟ್ಟಿದ್ರು. ಇನ್ಯಾವತ್ತೂ ಸ್ಮೋಕ್ ಮಾಡಲ್ಲಮ್ಮ ನೀನು ಈ ಕೆಲಸ ಅಂದರೆ. ನನಗೆ ಫುಲ್ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ, ನನಗಾಗಲ್ಲ, ಕೆಮ್ಮು ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಡೈರೆಕ್ಟ್ರ್ ಕೊಟ್ಟರು. ನಾನು ನಮ್ಮ ಅಣ್ಣನ ಮುಖ ನೋಡಿದೆ, ಏನೋ ಸೇದು ಅಂದ. ನೀನೊಬ್ಬ ಅಣ್ಣನೇನೋ, ನೀನು ಸೇದು ಅಂತಿದ್ಯಾ? ಅದೇನೋ ಇವಾಗೆಲ್ಲ ಏನೋ ವೇಪರ್ ಇದೆಲ್ಲ ಬರುತ್ತಲ್ಲ, ಅದೇನೋ ತಂದ್ಕೊಡಿ ಅಂದೆ. ಇಲ್ಲ ರಾ ಫೀಲ್ ಬೇಕು ಅಂದರು. ಕೊಟ್ಟರು. ಚೆನ್ನಾಗಿ ಎಳ್ಕೊಳ್ಳಿ, ಇಲ್ಲಿ ಬಿಡಿ ಅಂದರು. ಅದೇನು ಮಾಡಿದ್ರು ಇಲ್ಲಿ ಎಳ್ಕೊಳಕ್ಕೂ ಆಗ್ತಾಯಿಲ್ಲ, ಇಲ್ಲಿ ಬಿಡೋಕ್ಕೂ ಆಗ್ತಾಯಿಲ್ಲ. ಟ್ರೈ ಮಾಡಿದೆ, ಕೆಮ್ಮು ಬಂದು ನನ್ನ ಕಣ್ಣಲ್ಲೆಲ್ಲ ನೀರು ಬಂದು ನೆತ್ತಿಗೆ ಹೋಗ್ಬಿಟ್ಟಿತ್ತು. ಸೊ ಹೇಗೋ ಟ್ರೈ ಮಾಡಿದೆ, ಫೇಲ್ ಆಯಿತು. ಅದರಿಂದ ತಿರ್ಗಾ ಶೂಟಿಂಗ್ ಲೇಟ್ ಆಯಿತು, ಪೋಸ್ಟ್ಪೋನ್ ಆಯಿತು. ಅಂದರೆ ಇನ್ಫೆಕ್ಷನ್ ಒಂದು 15 days ಏನೋ ನನಗೆ ಫುಲ್ ಕೆಮ್ಮು, ಮಾಡೋಕ್ಕಾಗಲಿಲ್ಲ. ಅದು ಹೇಳಿದ್ನಲ್ಲ, ಅಲ್ಲಿಂದನೇ ಶುರು ಆಯಿತು ವಿಘ್ನಗಳು ಒಂದೊಂದೇ. ಅದಾದಮೇಲೆ ನನ್ನ ತಮ್ಮ
ಪ್ಲ್ಯಾನ್ ಮಾಡ್ದ. ಇದೆಲ್ಲ ನಿಮ್ಗೆ ಸೆಟ್ ಆಗಲ್ಲ ಅಂದ್ಬಿಟ್ಟು ಅದೇನೋ ವೇಪರ್ ಅಂತೇನೋ ತಂದ. ಅದರಲ್ಲಿ ಸ್ವಲ್ಪ ನನಗೆ ಕಂಫರ್ಟ್ ಅಂತ ಫೀಲ್ ಆಯಿತು. ಸೊ ಹಾಗೆ ಒಂದೊಂದೇ ತುಂಬ ಚಾಲೆಂಜಿಂಗ್ ಆಗಿತ್ತು ಈ ಪಾತ್ರ ಅಂತ ಹೇಳಿ.